ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 36 ಈ ಬಹುತ್ವ ಆ ಏಕತ್ವದ್ದೇ ಅಭಿವ್ಯಕ್ತಿಯಾಗಿದೆ. ಆ ಒಂದೇ ಬಹುರೂಪದಲ್ಲಿ ಜಡ, ಚೇತನ, ಮನಸ್ಸು, ವಿಚಾರ ಅಥವಾ ಬೇರೆ ಬೇರೆ ರೂಪದಲ್ಲಿ ಅಭಿವ್ಯಕ್ತ ಮಾಡುತ್ತಿದೆ. ಆದ್ದರಿಂದ ನಮ್ಮ ಪ್ರಥಮ ಕರ್ತವ್ಯವೇ ಈ ತತ್ವದ ಶಿಕ್ಷಣ ಪಡೆಯುವುದು ಮತ್ತು ಇನ್ನೊಬ್ಬರಿಗೆ ಶಿಕ್ಷಣ ಕೊಡುವುದು. ಜಗತ್ತು ಈ ಮಹಾನ್ ಆದರ್ಶದ ಘೋಷಣೆಯಿಂದ ಮೊಳಗಬೇಕು. ಎಲ್ಲ ಕುಸಂಸ್ಕಾರ ದೂರ ಆಗಬೇಕು. ದುರ್ಬಲ ಮನುಷ್ಯರಿಗೆ ಇದನ್ನೇ ಹೇಳುತ್ತೀರಿ, ಹೇಳುತ್ತಲೇ ಇರಿ. ನೀನು ಶುದ್ಧ ಸ್ವರೂಪನಾಗಿದ್ದೀಯ, ಎದ್ದೇಳು, ಜಾಗೃತನಾಗು. ಹೇ ಶಕ್ತಿಮಾನ್, ನಿನಗೆ ಈ ನಿದ್ದೆ ಶೋಭೆಯಲ್ಲ. ನಿನ್ನನ್ನು ನೀನು ದುರ್ಬಲ ಮತ್ತು ದುಃಖಿ ಅಂದುಕೊಳ್ಳಬೇಡ. ಹೇ ಸರ್ವಶಕ್ತಿಮಾನ್, ಏಳು, ಎದ್ದೇಳು, ಜಾಗೃತನಾಗು. ನಿನ್ನ ಸ್ವರೂಪವನ್ನು ಪ್ರಕಾಶಿಸು. ನಿನ್ನನ್ನು ನೀನು ಪಾಪಿ ಎಂದುಕೊಳ್ಳುವುದು ನಿನಗೆ ಶೋಭೆಯಲ್ಲ. ಜಗತ್ತಿಗೆ ಇದನ್ನೇ ಹೇಳುತ್ತಿರು, ನಿನಗೆ ನೀನು ಇದನ್ನೇ ಹೇಳುತ್ತಿರು. ನೋಡು ವ್ಯಾವಹಾರಿಕ ಜೀವನದಲ್ಲಿ ಇದರ ಪರಿಣಾಮ ಏನಾಗುತ್ತದೆ ಎಂದು.